ಇಂಗ್ಲಿಷ್ ಬರಲ್ಲ. ಓ ಓ ಪರವಾಗಿಲ್ಲ. ಹುಡುಗಿ ನೋಡಕ್ ಬಂದಿರೋ ಗಂಡಿನ ಕಡೆ ತರ ಅನ್ಕೊಂಡೆ. ತರ ಅಲ್ಲ, ಗಂಡೆ. ನೆನ್ನೆ ಊಟ ತುಂಬಾ ಚೆನ್ನಾಗಿತ್ತು. ಇವತ್ತು ಬನ್ನಿ. ದಿನ ಬರೋಕ್ಕೆ ನಾನೇನ್ ಮನೆ ಅಳಿಯನ? ನಿಮ್ಮನ್ನು ಇಷ್ಟಪಡೋದಕ್ಕೆ 1000 ಕಾರಣ ಇದೆ. ಹೀಗೆ ನಿಮಗೆ ದಾರಿ ಯಾವುದು ಅಂತ ಗೊತ್ತಾಗದೆ ಹೋದ್ರೆ ಹೆದರ್ಕೊಳ್ಬೇಡಿ. ನನ್ನ ನಂಬಿ ಜೀವನ ಪರ್ಯಂತ ನಾನು ನಿಮ್ಮ ಜೊತೆಲಿರ್ತೀನಿ. ಜೊತೆಲಿದ್ದು ದಾರಿ ತೋರಿಸ್ತೀನಿ. ನೀವು ಹೋಗೋ ಜಾಗಕ್ಕೆ ಮುಟ್ಟೋ ಗುರಿನ ನಾನು ನನ್ನ ಜೊತೆ ಯಾರೂ ಹೀಗೆಲ್ಲ ಮಾತಾಡಿರಲಿಲ್ಲ. ಸದ್ಯ ಅದು ನನ್ನ ಪುಣ್ಯ. ಹೆದರಬೇಡಿ, ನಾನು ನಿಮ್ಮ ಕೈ ಬಿಡಲ್ಲ. ನೀವು ಹೇಳ್ದಾಗೆ ಮಾಡಿದ್ದೀನಿ. ನೋಡೋಣ ನೀವು ದೇವ್ರ ಸತ್ಯನ. ನಾನು ಇಷ್ಟಪಟ್ಟ ಹುಡುಗಿ ಜೊತೆನೆ ನನ್ನ ಮದುವೆ ಆಗಲಿ ಅಂತ ಕೇಳ್ಕೊಂಡೆ. ಹಳ್ಳಿ ಹುಡುಗಿ, ಹೂ ಮಾಡ್ತಾಳೆ, ಕಣ್ ಕಾಣಿಸಲ್ಲ, ಆದರೆ ನೋಡೋದಕ್ಕೆ ತುಂಬಾ ಚೆನ್ನಾಗಿದ್ದಾಳೆ. ಅವಳ ಹೆಸರು ಗೌರಿ ಅಂತ. ಹೌದು ಗೌರಿ, ನಿಮ್ಮ ನಿತ್ಯದ ದೇವರನ್ನ ನಾನು ಕೇಳ್ಕೊಂಡೆ, ನಮ್ಮಿಬ್ರು ಮದುವೆ ಆಗಲಿ ಅಂತ. ಹೇಳಿದ್ದನ್ನ ಈ ದೇವ್ರು ಕೊಟ್ಟೆ ಕೊಡ್ತಾನೆ. ಭದ್ರಯ್ಯ, ಭದ್ರಯ್ಯ. ಬಂದ ಇವಯ್ಯ. ಜಾತ್ರೆಯಲ್ಲಿ ಪಿಕ್ಚರ್ ತೋರ್ಸೋಂಗೆ ಬಣ್ಣದ ಕನ್ಸನ್ನ ನೇಯ್ದೋಗ್ತಾನೆ. ಪರಂದಾಮಯ್ಯ, ನಮಸ್ಕಾರ. ನಮಸ್ಕಾರ. ಬನ್ನಿ ಬನ್ನಿ. ಪರ್ಣಮಯ್ಯ, ಹಣ್ಣ ಕಾಯ? ಹಣ್ಣು. ಎಂಥ ಹಣ್ಣು ಅಂತೀರಾ? ಹುಡುಗ ಯಾವ ಊರು? ಹೇಗಿದ್ದಾನೆ? ಜೀವನಕ್ಕೆ ಏನ್ ಮಾಡ್ಕೊಂಡಿದ್ದಾನೆ? ಅತ್ಯಮ್ಮ, ನೀವು ಸ್ವಲ್ಪ ತಡೀರಿ. ಐನೋರೆ, ಅವ್ರ ವಿಚಾರ ಹೇಳಕ್ ಮುಂಚೆ ನಮ್ ವಿಷಯ ಎಲ್ಲ ಅವ್ರಿಗೆ ಹೇಳಿದಿರಾ? ಯಾಕೆಂದ್ರೆ ಎಲ್ಲ ಗೊತ್ತಾದ್ಮೇಲೆ ಅವರು ತಾರಮ್ಮಯ್ಯ ಅನ್ನೋದ್ ಬೇಡ. ತುಂಗ, ಅವ್ರಿಗೆ ಮಾತಾಡೋದಕ್ ಬಿಡು. ಬರೀ ಮಾತಾದ್ರೆ ಆಗ್ಲಿರಿ, ಆದ್ರೆ ನನ್ ಮಗಳ ಮನ್ಸ್ ಜೊತೆಗೆ ಆಟ ಆಡೋದ್ ಬೇಡ. ಏನ್ ಮಾತು ಹೇಳ್ತಿದ್ದೀರಾ ತುಂಗಮ್ಮ ನೀವು? ಗೌರಿ ನನಗೆ ಮಗಳಿದ್ದಾಗೆ, ಅಷ್ಟೇ ಯಾಕೆ ಊರಿನ ಮಗು. ಅವಳು ಒಳ್ಳೇದಾಗ್ಲಿ ಅಂತ ಬಯಸದೇ ಇರೋಷ್ಟು ಕಟ್ಕನ ನಾನು. ನನಗೂ ಹೆಣ್ಮಕ್ಳಿವೆ, ಶಾಪ ತಟ್ಟಲ್ವಾ? ಇದನ್ನೆಲ್ಲ ಆಮೇಲೆ ಮಾತಾಡಿ, ಮೊದ್ಲು ಆ ಹುಡುಗನ ವಿಷಯ ಹೇಳಿಪ್ಪ. ನಿಮ್ಮ ಮಗಳು ಎಂಥ ಮನೆ ಸೇರ್ಬೇಕು ಅಂತ ನೀವು ಕನ್ಸು ಕಾಣ್ತಾ ಇದ್ದೀರಿ ಹೇಳಿ? ಎಂತ ಮನೆ ಕೇಳಲಿಕ್ಕಾಗತ್ತೆ? ನಮ್ಮಂತ ಬಡವರು ಎರಡೊತ್ತಿಗೆ ತೊಂದರೆ ಇಲ್ಲದೆ ನಮ್ಮ ಮಗಳನ್ನ ಮನೆ ಮಗಳ ತರ ನೋಡ್ಕೊಳ್ಳೋ ಜನ ಇದ್ರೆ ಆಯ್ತು. ಅದೆಲ್ಲ ತಾನಾಗೆ ಆಗುತ್ತೆ ರೀ. ಚೆನ್ನಾಗಿ ಸಂಪಾದನೆ ಮಾಡೋ ಹುಡುಗ ಇವಳನ್ನ ಇಷ್ಟಪಟ್ರೆ, ಆದ್ರೆ ಅದೆಲ್ಲ ಆಗ್ಬೇಕಲ್ಲ. ಯಾಕಾಗಲ್ಲ ತಾಯಿ? ಅದೃಷ್ಟ ಯಾರಪ್ಪನ ಸೊತ್ತು ಅಲ್ಲ. ನೀವು ಕನಸಿನಲ್ಲೂ ಊಹಿಸಕ್ ಸಾಧ್ಯ ಇಲ್ಲ. ಅಂಥ ಸಂಬಂಧ, ಅಂತ ಹುಡುಗ. ಹೌದಾ? ಸುಮ್ಮನೆ ಅತ್ಯಮ್ಮ, ನೀವೊಂದು 50 ವರ್ಷ ಚಿಕ್ಕವರಾಗಿದ್ರೆ ನೀವೇ ಹಸೆಮಣೆ ಹತ್ಬಿಡ್ತಿದ್ರೋ ಏನೋ. ಪರಂದಮ್ಮಯ್ಯ, ಹೇಳಿ, ಮನೆತನ ಯಾವುದು? ಬೆಂಗಳೂರಿನಲ್ಲಿ ವಾಸವಾಗಿದ್ದಾರೆ. ಕಾರು, ಬಂಗ್ಲೆ, ಆಸ್ತಿ ಪಾಸ್ತಿ ಎಲ್ಲ ಇದೆ. ತುಂಬಿದ ಸಂಸಾರ. ಒಬ್ಬನೇ ಮಗ. ಅಷ್ಟೆಲ್ಲ ಇರೋರು ನಮ್ಮಂತವ್ರ ಮನೆ ಹೆಣ್ಣಿಗೆ ಯಾಕೆ ಬರ್ತಾರೆ? ಹುಡುಗ ಹುಂಡನೋ ಪೋಖ್ರಿನೋ ಆಗಿರ್ಬೇಕು, ಇಲ್ಲ ಏನಾರು ಹೈಬಿರ್ಬೇಕು. ಕುಂಟನೋ ಕಿವುಡನೋ ಇರ್ಬೇಕು. ಕಂತೆಕ್ ತಕ್ಕನಾಗ ಬೊಂತೆ ಅಂತ ಒಪ್ಪಿರ್ತಾರೆ. ಛೆ, ಹಾಗೇನಿಲ್ಲಮ್ಮ. ಹೀರೋ ಹೀರೋ ಇದ್ದಾಗಿದ್ದಾನೆ ಹುಡುಗ. ಚೆನ್ನಾಗಿ ಓದಿದ್ದಾನೆ. ಹೌದಾ? ನನ್ಗೆ ಯಾಕೋ ತುಂಗ, ನೀನ್ ಸುಮ್ಮನೆ ಇರ್ತೀಯಾ? ಉದ್ದಕ್ಕೂ ಇದೇ ಆಗೋಯ್ತು. ಏನೇ ಆದ್ರೂ ಅನುಮಾನ, ಕುಹಕ, ಕೊಂಕು. ಪರಂಧಾಮಯ್ಯ, ಯಾವ ಬರ್ತಾರತ್ತೆ? ಇಷ್ಟರಲ್ಲೇ ಮದುವೆ ಆಯ್ತು ಅಂತ ತಿಳ್ಕೊಳ್ಳಿ. ಒಂದ್ ನಿಮಿಷ. ಹುಡುಗ ಅನುಕೂಲಸ್ಥರ ಮನೆಯವನು, ಲಕ್ಷಣವಾಗಿದ್ದಾನೆ ಅಂತಾನು ಹೇಳಿದ್ರಿ. ಅಂತವನು ನಮ್ಮನೆ ಹುಡುಗಿ
ಅದ್ರಲ್ಲೂ ನಮ್ ಗೌರಿ ಅಂತವಳನ್ನ ಯಾಕೆ ಮದ್ವೆ ಆಗ್ತಾನೆ ಹೇಳಿ? ತುಂಗ ಯಾಕೆ ರೇಗ್ತೀರಾ ಬದ್ರಿನವ್ರೆ? ತುಂಗಮ್ಮ ಕೇಳೋದ್ರೊಳಗೂ ನ್ಯಾಯ ಇದೆ. ನೋಡಿ ತಾಯಿ, ಹುಡುಗ ತುಂಬಾ ಆದರ್ಶವಾದಿ. ತಾನು ಮದುವೆ ಅಂತಾದ್ರೆ ಬಡವನ ಮನೆ ಹುಡುಗಿನೇ ಮದುವೆ ಆಗೋದು ಅಂತ ನಿರ್ಧಾರ ಮಾಡಿದ್ದಾನೆ. ಜೊತೆಗೆ ಬಡತನದಲ್ಲಿ ಬೆಂದ್ರುವೆ ಜೀವನ ಪ್ರೀತಿಸುವಂತ ಹುಡುಗಿನ ಮದುವೆ ಆಗ್ಬೇಕು ಅನ್ನೋ ಹಠ ಅವನಿಗೆ. ಬೇಗ ಕರೆಸಿ ಪರಂದಾಮಯ್ಯ. ಈಗಲಾದ್ರೂ ನನ್ನ ಮಗಳ ಅದೃಷ್ಟದ ಬಾಗಿಲು ತೆಗಿಲಿ. ನೋಡಿ, ಒಳ್ಳೆ ಕೆಲಸನ ಮುಂದಕ್ಕೆ ಹಾಕೋದ್ ಬೇಡ, ಆದಷ್ಟು ಬೇಗ ನೀವು ಕರ್ಕೊಂಡು ಬನ್ನಿ. ನಾನು ನಿನ್ನ ದೇವ್ರನ್ನ ಏನಂತ ಕೇಳ್ಕೊಂಡೆ ಗೊತ್ತಾ? ನೀವು ಕನಸಿನಲ್ಲೂ ಊಹಿಸಕ್ ಸಾಧ್ಯ ಇಲ್ಲ ಅಂಥ ಸಂಬಂಧ. ನಿಮ್ಮ ನಿತ್ಯದ ದೇವರನ್ನ ನಾನು ಕೇಳ್ಕೊಂಡೆ, ನಮ್ಮಿಬ್ರು ಮದುವೆ ಆಗಲಿ ಅಂತ.